ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ನಿನ್ನೆ ಮಸಾಲಾ ಪಾಪಡ್ನಲ್ಲಿ ನಾವು ಈ ಪಕ್ಷಾತೀತವಾಗಿ ಯಾವೆಲ್ಲ ಅಭ್ಯರ್ಥಿಗಳು ಗೆಲ್ಲಬೇಕಿತ್ತು, ಗೆದ್ದರು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ಮಸಾಲಾ ಪಾಪಡ್ ಎಪಿಸೋಡ್ನಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಗೆಲ್ಲಬೇಕಿತ್ತು ಆದರೆ ಸೋತರು ಅನ್ನೋದನ್ನು ನೋಡೋಣ. ಕೆಲಸ ಮಾಡಿನೂ ಸೋತೋರು ಕಂಡು ಬೇಜಾರು ಮಾಡ್ಕೋಬೇಕು ಅಥವಾ ಸೋಲಿಸಿದ ಜನರನ್ನ ಕಂಡು ಪಕ್ಕ ನಗಬೇಕೋ ಅರ್ಥ ಆಗಲ್ಲ. ಅಂಥವರಲ್ಲಿ ಒಬ್ಬರು ಸ್ಮೃತಿ ಇರಾನಿ. 2014ರಲ್ಲಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸೋತಿದ್ದ ಸ್ಮೃತಿ ಇರಾನಿ ಹಿಂದೆ ಹೆಜ್ಜೆನ ಇಟ್ಟಿರಲಿಲ್ಲ. ಕ್ಷೇತ್ರದಲ್ಲಿ ಇನ್ನಷ್ಟು ಆ್ಯಕ್ಟಿವ್ ಆದರು. ಅದರ ಪರಿಣಾಮ 2019ರಲ್ಲಿ ಕಾಂಗ್ರೆಸ್ಸಿನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ವಿರುದ್ಧ ಭರ್ಜರಿಯಾಗಿ ಗೆದ್ದರು. ಆ ವರ್ಷ ವಯನಾಡಲ್ಲೂ ರಾಹುಲ್ ಅಣ್ಣ ಸ್ಪರ್ಧೆ ಮಾಡಿದ್ದಕ್ಕೆ ಸಂಸತ್ತಿಗೆ ಬರೋ ಅವಕಾಶ ಸಿಕ್ಕಿತ್ತು. 2019ರಲ್ಲಿ ಗೆದ್ದು ಅಮೇಥಿಗೆ ಬಂದಾಗ ಅದೆಷ್ಟು ಹಿಂದುಳಿದ ಸಿಟಿ ಆಗಿತ್ತು ಅಂದರೆ ಅಲ್ಲಿಂದ ಗೆದ್ದು ಪ್ರಧಾನಿಯಾಗೋಕ್ಕೆ ರಾಹುಲ್ ರೆಡಿ ಇದ್ರಾ ಅನ್ನೋ ಅನುಮಾನ ಬರುವಷ್ಟು. ಒಂದು ಸಿನಿಮಾ ಥಿಯೇಟರ್ ಕೂಡ ಅಮೇಥಿಯಲ್ಲಿ ಇರಲಿಲ್ಲ. ನಮ್ಮ ಸೈನಿಕರ ವೀರಾವೇಶ ತೋರಿಸೋ ಉರಿ ಸಿನಿಮಾವನ್ನು ಮೊಬೈಲ್ ಟೆಂಟುಗಳಲ್ಲಿ ತೋರಿಸಿದರು. ರಸ್ತೆ ಮಧ್ಯೆ ಗುಂಡಿ ಮಧ್ಯ ಅಲ್ಲಲ್ಲಿ ರಸ್ತೆನ ಅನ್ನೋ ಡೌಟ್ ಬರೋ ಥರ ಈ ಹಿಂದೆ ಇದ್ದವರು ಅಮೇಥಿ ಸಿಟಿಯನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರು. ರೈಲ್ವೆ ಸ್ಟೇಷನ್ ಅಂತೂ ಕೊಟ್ಟಿಗೆ ಥರ ಇತ್ತು. ಅದನ್ನು ಸ್ಮೃತಿ ಇರಾನಿ ಬಂದು ತುಂಬ ಚೆನ್ನಾಗಿ ಮಾಡಿಫೈ ಮಾಡಿದರು. ಅಮೇಥಿಯಲ್ಲಿ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಗಾಂಧಿ ವಾದ್ರಾ ಫ್ಯಾಮಿಲಿ ಹೇಳಿದ್ದನ್ನೆಲ್ಲ ಸ್ಮೃತಿ ಇರಾನಿ ಮಾಡಿದರು. ಗರೀಬಿ ಹಠಾವೋ ಘೋಷಣೆಯನ್ನು ಪ್ರಾಚೀನ ಕಾಲದಿಂದ ಮಾಡ್ಕೊಂಡು ಬಂದಿದ್ದ ಗಾಂಧಿ ವಾದ್ರಾ ಕುಟುಂಬ ಅಲ್ಲಿನ ಜನರನ್ನು ಬಡವರಾಗಿಯೇ ಇಡೋಕೆ ತುಂಬ ಶ್ರಮ ಹಾಕಿತ್ತು. ವಿದ್ಯಾಭ್ಯಾಸದ ಕೊರತೆ ಎದ್ದು ಕಾಣ್ತಾ ಇತ್ತು. ಎಲ್ಲವನ್ನ ತಮಗೆ ಸಿಕ್ಕ ಒಂದೇ ಒಂದು ಅವಧಿಯಲ್ಲಿ ಶಕ್ತಿ ಮೀರಿ ಶ್ರಮ ಹಾಕಿ ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದರು. ಅಂಥ ಸ್ಮೃತಿ ಇರಾನಿ ಸೋತಿದ್ದಾರೆ. ಜನರಿಗೆ ಡೆವಲಪ್ಮೆಂಟು ಅಪ್ಲಿಫ್ಟ್ಮೆಂಟು ಏನೂ ಬೇಕಾಗಿರಲಿಲ್ಲ ಅನಿಸುತ್ತೆ. ಹೀಗಾಗಿನೇ ಸ್ಮೃತಿ ಇರಾನಿ ಅವ್ರನ್ನ ಸೋಲಿಸಿದ್ರು. ತುಂಬ ಪಾಸಿಟಿವ್ ಆಗಿಯೇ ಸೋಲನ್ನು ಸ್ವೀಕಾರ ಮಾಡಿದರು ಸ್ಮೃತಿ ಇರಾನಿ. ಇನ್ನು ತಮಿಳುನಾಡಿನಲ್ಲಿ ಅಣ್ಣಾಮಲೈ. ಈ ಬಾರಿ ಎಲ್ಲ ಸಮೀಕ್ಷೆಗಳು ಕೂಡ BJPಯ ಬಲವಿಲ್ಲದ ತಮಿಳುನಾಡಲ್ಲಿ ಒಂದು ಸೀಟ್ ಗೆಲ್ಲುತ್ತೆ, ಅಣ್ಣಾಮಲೈ ಗೆಲ್ತಾರೆ ಅಂತಲೇ ಹೇಳಿದ್ದು. IPS ಆಫೀಸರ್ ಅಣ್ಣಾಮಲೈ ಕೂಡ ಪಾದಯಾತ್ರೆ ಮೂಲಕ ಎರಡೂ ಫ್ಯಾಮಿಲಿ ಪಕ್ಷಗಳಿಗೆ ಅಂಟುಕೊಂಡಿದ್ದ ವೋಟರ್ಸ್ನ ಕಣ್ಣನ್ನು ತೆರೆಸಿದ್ರು. ಧರ್ಮ ಹಾಗೂ ದೇಶವೇ ಮೊದಲು ಅನ್ನೋದನ್ನು ಅರ್ಥ ಮಾಡಿಸೋಕೆ ಹೋದರು. DMK ಪಕ್ಷ ಅಂತೂ ಅವರ ಮೇಲೆ ದ್ವೇಷ ಕಾರಿದ್ದು ಅಷ್ಟಿಷ್ಟಲ್ಲ. ಅಣ್ಣಾಮಲೈ ಅನ್ನೋ ಹೆಸರಿಗೆ ತುಂಬಾ ಚಿಂತೆಗೆ ಬಿದ್ದರು. DMK ಲೀಡರ್ಗಳು ಆಗಲೇ ಹೇಳ್ದಂಗೆ BJP ತಮಿಳುನಾಡಲ್ಲೇನೂ ಸ್ಟ್ರಾಂಗ್ ಇಲ್ಲ, ಬಟ್ ಅಣ್ಣಾಮಲೈ ಗೇಮ್ ಚೇಂಜರ್ ಆಗ್ತಾರೆ ಅನ್ನೋ ಸುಳಿವು ಸಿಗ್ತಾ ಇದ್ದಂಗೆ ಶುರುವಾಯಿತು ನೋಡಿ ದ್ವೇಷದ ರಾಜಕಾರಣ. ದಯಾನಿಧಿ ಮಾರನ್ ಅಣ್ಣಾಮಲೈ ಅವರನ್ನು ಜೋಕರ್ ಅಂತ ಕರೆದ್ರು. ಅಷ್ಟೇ ಯಾಕೆ, ಅಣ್ಣಾಮಲೈ ಸೋತ ಮೇಲೆ ಒಂದು ಕುರಿಗೆ ಅಣ್ಣಾಮಲೈ ಫೋಟೋವನ್ನು ಹಾಕಿ ನಡು ಬೀದಿಯಲ್ಲಿ ಕತ್ತರಿಸಿದ್ರು. ಅದನ್ನು ನೋಡಿ ಅನಿಸಿದ್ದೇನು ಗೊತ್ತಾ, ಅಣ್ಣಾಮಲೈ ಎಲೆಕ್ಷನ್ ಟೈಮಲ್ಲಿ DMK ಲೀಡರ್ಸ್ಗಳ ಪ್ಯಾಂಟ್ ಬಣ್ಣ ಚೇಂಜ್ ಆಗೋ ಹಾಗೆ ಮಾಡಿದರು ಅನ್ನೋದು. ತಮಿಳುನಾಡಲ್ಲಿ ನಮ್ಮ ಹಿಂದೂ ದೇವಾಲಯಗಳು ಹೆಜ್ಜೆಗೆ ಸಿಗ್ತವೆ. ಆದರೆ ತಮಿಳುನಾಡಿನ DMK ನಾಯಕರು ಸನಾತನ ಧರ್ಮವನ್ನು ಕೊರೋನಾಗೆ ಹೋಲಿಸ್ತಾರೆ, ಏಡ್ಸ್ ಅಂತಾರೆ. ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡೋಕೆ ನಾವು ಬಂದಿದ್ದು ಅಂತಾರೆ. ಸ್ಟಿಲ್ ಗೆಲ್ತಾರೆ. ಹಿಂದೂಗಳ ರಿಯಲ್ ಸಮಸ್ಯೆ ಅಂದರೆ ಇದೇನೆ. ಅಲ್ಲಿ ನಿಂತವನು ನನ್ನ ಜಾತಿಯವನೇ ಅಲ್ಲ, ನಾನು ಹಿಂಗೆ ಬೆಂಬಲಿಸಲಿ ಅಂತ ಪ್ರಶ್ನೆ ಮಾಡ್ತಾರೆ. ಧರ್ಮ ದೊಡ್ಡದು, ಅದನ್ನು ನಾವು ದುರ್ಬಲ ಆಗೋಕ್ಕೆ ಬಿಟ್ಟರೆ ನಮ್ಮ ಅಂತ್ಯ ತುಂಬ ಹತ್ತಿರ ಬರ್ತಾ ಇದೆ ಅಂತಾನೆ ಅರ್ಥ. ಧರ್ಮ ಪಾಲನೆ ಮಾಡ್ತಾ ದೇಶದ ಮಂತ್ರ ಜಪಿಸ್ತಾ ಇದ್ದ ಅಣ್ಣಾಮಲೈ ಯಂಗ್ ಲೀಡರ್ ಮಾತ್ರ ಅಲ್ಲ, ದೊಡ್ಡ ಕನಸುಗಳನ್ನು ಕಂಡಿದ್ದವರು. ಬಟ್ ತಮಿಳುನಾಡಿನ ಜನರಿಗೆ ಅಂಥವ್ರು ಬೇಕಿರಲಿಲ್ಲ. ಸೋಲಿಸಿದ್ರು, ಸಂಭ್ರಮಿಸಿದರು. ಜಸ್ಟ್ 15 ನಿಮಿಷ ಪೊಲೀಸರನ್ನು ಸುಮ್ಮನೆ ಇರೋಕೆ ಹೇಳಿ ನಾವು ಒಂದೂ ಹಿಂದೂಗಳನ್ನು ಉಳಿಸಲ್ಲ ಅಂತ ಅಸಾದುದ್ದೀನ್ ಓವೈಸಿ ತಮ್ಮ ಅಕ್ಬರುದ್ದೀನ್ ಓವೈಸಿ ಹೇಳಿದ್ದ. ತಮ್ಮನ ಮಾತನ್ನು ಅಣ್ಣ ವಿರೋಧನೂ ಮಾಡಿರಲಿಲ್ಲ, ಕ್ಷಮೆ ಕೇಳು ಅಂತಲೂ ಹೇಳಿರಲಿಲ್ಲ. ಅಂಥ ಮತಾಂಧನ ಎದುರು ನಿಂತಿದ್ದು ಹೈದರಾಬಾದ್ನಿಂದ ಮಾಧವಿ ಲತಾ. ಈ ಸಲ ಅವರು ಸದ್ದು ಮಾಡಿದಷ್ಟು ಇನ್ಯಾರೂ ಇಲೆಕ್ಷನ್ನಲ್ಲಿ ಸದ್ದು ಮಾಡಿರಲಿಲ್ಲ. ಖಟ್ಟರ್ ಹಿಂದುತ್ವವಾದಿ, ಬಟ್ ಸಾವಿರಾರು ಮುಸ್ಲಿಂ ಮಹಿಳೆಯರಿಗೆ ತಮ್ಮ ಸಂಸ್ಥೆಯಿಂದ ಬದುಕನ್ನು ಕಟ್ಟಿಕೊಟ್ಟಿದ್ರು. ಹಿಂದುತ್ವದ ಮೂಲನೇ ಅದಲ್ವಾ ವಸುಧೈವ ಕುಟುಂಬಕಂ ಅನ್ನೋದು. ಓವೈಸಿ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಗರ್ಜಿಸಿದ್ದ ಮಾಧವಿ ಲತಾರನ್ನು ಸೋಲಿಸಲಾಯಿತು. ಮತಾಂಧರ ಶಕ್ತಿಗೆ ಗೆಲುವಾಯಿತು. ಕೆಲವು ಸಮುದಾಯಗಳಿಗೆ ನೀವು ಸಮಾಜಕ್ಕೆ ಏನು ಮಾಡಿದ್ರಿ, ಅಭಿವೃದ್ಧಿ ಅಂದರೆ ಏನು, ಹೇಗಿರುತ್ತೆ, ಯಾಕಾಗಿ ನಮ್ಮ ನಗರ ಬೆಳಿಬೇಕು ಅನ್ನೋದು ಬೇಡ. ಅವನು ನನ್ನ ಧರ್ಮದವನ, ಬೇರೆಯವ್ರಿಗೆ ಮತ ಹಾಕೋದು ಆರಾಮಾಗುತ್ತೆ ಅಂತಲೇ ಅವ್ರು ನೋಡ್ತಾರೆ.
OICಯ 15 ನಿಮಿಷದ ಬೆದರಿಕೆಗೆ ಗಟ್ಟಿಯಾಗಿ ಧ್ವನಿ ಮಾಡಿದ್ದ ಇನ್ನೊಬ್ಬ ಹಿಂದೂ ಹೆಣ್ಣುಲಿ ಅಂದರೆ ನವನೀತ್ ಕೌರ್ ರಾಣಾ. OIC ಬ್ರದರ್ಸ್ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾತಲ್ಲೇ ತಟ್ಟಿದ್ರು. ಅಷ್ಟೇ ಅಲ್ಲ, ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ದ ಒಬ್ಬರನ್ನು ಕೂಡ ಅವರು ಬಿಟ್ಟಿರಲಿಲ್ಲ. ಹಿಂದುತ್ವದ ವಿರುದ್ಧವಾಗಿ ನಿಧಾನವಾಗಿ ತಿರುಗ್ತಾ ಇದ್ದ ಉದ್ಧವ್ ಠಾಕ್ರೆಗೂ ಚಳಿ ಬಿಡಿಸಿದ್ರು. ಅವರ ಮನೆ ಮುಂದೆಯೇ ಹನುಮಾನ್ ಚಾಲಿಸ ಪಠಣ ಮಾಡಿದರು. ಉದ್ಧವ್ ಠಾಕ್ರೆ ಅದೆಷ್ಟು ಹೆದರಿದ್ರು ಅಂದರೆ ನವನೀತ್ ರಾಣಾ ಅವರನ್ನು ಅರೆಸ್ಟ್ ಮಾಡಿಸಿದ್ದ. ಜೈಲಲ್ಲಿ ಕೂಡ ತುಂಬ ಕೆಟ್ಟದಾಗಿ ನೋಡಿಕೊಳ್ಳಲಾಯಿತು. ಅಂತಹ ನವನೀತ್ ಕೌರ್ ರಾಣಾರನ್ನು ನಮ್ಮ ಜಾತ್ಯತೀತ ಹಿಂದೂಗಳು ಸೋಲಿಸಿದ್ದಾರೆ. ಎಲೆಕ್ಷನ್ನು ಅಂದಮೇಲೆ ಸೋಲು ಗೆಲುವು ಕಾಮನ್ನು, ಜನರ ತೀರ್ಪನ್ನು ಗೌರವಿಸಲೇಬೇಕು. ಆದರೆ ಕೆಲಸ ಮಾಡಿಯೂ ಸೋತಾಗ ಆಶ್ಚರ್ಯ ಆಗುತ್ತೆ. ಜನಕ್ಕೆ ಏನು ಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ವಿಕಸಿತ ಭಾರತದ ಕನಿಷ್ಠ ಕನಸು ಕೂಡ ಕೆಲವರಿಗೆ ಇಲ್ವಾ ಅನಿಸಿಬಿಡುತ್ತೆ. ಉಚಿತ ಭಾಗ್ಯಗಳನ್ನೇ ಜನ ನಿರೀಕ್ಷೆ ಮಾಡ್ತಾ ಇದ್ದಾರಾ? ಸರ್ಕಾರ ಇರೋದು ಸಾಕೋಕ? ಒಂದನ್ನು ನಾವು ನೆನ್ಪಿಟ್ಕೋಬೇಕು. ಏನಂದರೆ ಈ ಮೌಸ್ ಟ್ರ್ಯಾಪ್ ಬರುತ್ತಲ್ಲ, ಅದೇ ಇಲಿಯನ್ನು ಹಿಡಿಯೋ ಒಂದು ಸಾಧನ. ಅದರಲ್ಲಿ ಫ್ರೀಯಾಗಿ ತಿಂಡಿ ಇಟ್ಟಿರ್ತಾರೆ. ಇಲಿಗೆ ಅದು ಯಾಕಿಟ್ಟಿರೋದು ಅಂತ ಅರ್ಥ ಆಗಿದ್ದಿದ್ರೆ ಅದರ ಆಸೆಗೆ ಬಿದ್ದು ಯಾಕೆ ಸಾಯ್ತಾ ಇತ್ತು ಅಲ್ವಾ? ಎಲ್ಲವನ್ನ ಫ್ರೀ ಕೊಡ್ತಿದ್ದಾರೆ ಅಂದರೆ ನೀವೇ ಅವರ ಪ್ರಾಡಕ್ಟ್ ಅನ್ನೋದನ್ನು ಮರಿಬೇಡಿ. ಇರಲಿ ಬಿಡಿ, ಇವಾಗ ಫ್ರೀ ಜಮಾನ ಅಲ್ಲ, ನಾನು ನಿಮಗೊಂದು ಫ್ರೀ ಕೊಡ್ತೀನಿ ತಗೊಳ್ಳಿ. ಈ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಯಾರೆಲ್ಲ ಅದನ್ನು ಇನ್ನೂ ಒತ್ತಿಲ್ವೋ ಈಗಲೇ ಒತ್ತಿ. ಫ್ರೀ ಫ್ರೀ ಫ್ರೀ. ಕಾಕಾ ಪಾಟೀಲ್ನಂಗೂ ಫ್ರೀ, ಮಹಾದೇವಪ್ಪಂಗೂ ಫ್ರೀ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.